ಅಕ್ಟೋಬರ್ 19 ರಂದು ಒಂದು ಮ್ಯಾಸಿವ್ AWS ಔಟೇಜ್ ಆಗಿದೆ. ಔಟೇಜ್ ಅಂದ್ರೆ ಏನು? ಒಂದು ಸಿಂಪಲ್ ವರ್ಡ್ಸ್ ಅಲ್ಲಿ ಹೇಳುದಂತಿದ್ರೆ AWS ಸರ್ವರ್ ಕ್ರಾಶ್ ಆದದ್ದು. ಸೊ ಇದರಿಂದಾಗಿ ಏನಾಯಿತು? ಸೊ ಇದರಿಂದಾಗಿ ಹಲವಾರು AWS ಸರ್ವಿಸ್ಗಳು ರನ್ ಆಗೋದು ನಿಂತು. ಸೊ ಈ ಸರ್ವಿಸ್ಗಳನ್ನು ಯೂಸ್ ಮಾಡುವಂತಹ ಬಿಸ್ನೆಸ್ಗೆ ಇದು ಇಂಪ್ಯಾಕ್ಟ್ ಆಯಿತು. ಸೊ ಆಸ್ ಪರ್ ದ ಡಾಕ್ಯುಮೆಂಟೇಶನ್ ಇದು ಫುಲ್ಲಿ ಫಂಕ್ಷನಲ್ ಹಾಗೂ ರಿಕವರ್ ಆಗಲಿಕ್ಕೆ 24 hours ತಗೊಂಡಿತ್ತು. ಸೊ 24 hours ನೋ ಬಿಸ್ನೆಸ್, ದಟ್ಸ್ ಅ ಮ್ಯಾಸಿವ್ ಲಾಸ್. ಒಂದು ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಇಟ್ಸ್ ವೆರಿ ಇಂಪಾರ್ಟೆಂಟ್ ಟು ಅಂಡರ್ಸ್ಟ್ಯಾಂಡ್ ಈ ಇಶ್ಯೂ ಯಾಕೆ ಆಯಿತು ಎಂಬುದಾಗಿ. ಸೊ ಈ ವಿಡಿಯೋದಲ್ಲಿ ನಾವು ಅದರ ಬಗ್ಗೆ ಡಿಸ್ಕಸ್ ಮಾಡಲಿಕ್ಕೆ ನೋಡ್ತಿದ್ದೇವೆ. ವಾಟ್ ಈಸ್ ಅ ರೂಟ್ ಕಾಸ್ ಫಾರ್ ದಿಸ್ AWS ಔಟೇಜ್. ಸೊ ಐ ಆಮ್ ಮಣಿಕಂಠ ನಾಯರ್. ವೆಲ್ಕಮ್ ಟು ಮೈಕ್ರೋ ಡಿಗ್ರಿ. AWS has users all around the world. ನಾನು Amazon ಬಗ್ಗೆ ಮಾತಾಡ್ತಿಲ್ಲ, ಇಟ್ಸ್ ಜಸ್ಟ್ ಅನ್ ಇ-ಕಾಮರ್ಸ್ ಅಪ್ಲಿಕೇಶನ್. ನಾನು AWS ಬಗ್ಗೆ ಮಾತಾಡ್ತಿದ್ದೇನೆ. ಸೊ ಈ AWSಗೂ ಅಥವಾ ಈ AWS ಸರ್ವಿಸ್ ಅನ್ನು ಯೂಸ್ ಮಾಡುವಂತಹ ಯೂಸರ್ಸ್ ಆಲ್ ಅರೌಂಡ್ ದ ವರ್ಲ್ಡ್ ಇದೆ. ಸೇ ಫಾರ್ ಎಕ್ಸಾಂಪಲ್ ಇಂಡಿಯಾದಲ್ಲೂ ನಾವು ಕೂಡ ಮೈಕ್ರೋ ಡಿಗ್ರಿ ಕೂಡ AWS ಸರ್ವಿಸ್ ಅನ್ನು ಯೂಸ್ ಮಾಡ್ತಿದ್ದೇವೆ. ಅದೇ ರೀತಿ ಆಲ್ ಅರೌಂಡ್ ದ ವರ್ಲ್ಡ್ ಇರುವಂತಹ ಆಲ್ಮೋಸ್ಟ್ ಎಲ್ಲ ಕಂಪನೀಸು AWS ಸರ್ವಿಸ್ ಅನ್ನು ಯೂಸ್ ಮಾಡ್ತಿದ್ದಾರೆ. ಸೊ ಈ ತರ AWS ಗೆ ಇಷ್ಟು ವೈಡ್ ರೇಂಜ್ ಆಫ್ ಯೂಸರ್ಸ್ ಇರುವಾಗ ಅವರು ಸರ್ಟೆನ್ ಪ್ಲೇಸಸ್ ಅಲ್ಲಿ ಅಥವಾ ಸರ್ಟೆನ್ ರೀಜನ್ಸ್ ಅಲ್ಲಿ ಅವರ ಡೇಟಾ ಸೆಂಟರ್ಸ್ ಅನ್ನು ಪ್ಲೇಸ್ ಮಾಡಿದ್ದಾರೆ. ಸೇ ಫಾರ್ ಎಕ್ಸಾಂಪಲ್ ಇಂಡಿಯಾದಲ್ಲಿ ಈಗ ಸೇ ಫಾರ್ ಎಕ್ಸಾಂಪಲ್ ಮೈಕ್ರೋ ಡಿಗ್ರಿಗೆ ಯಾವ್ದಾದ್ರು ಡೇಟಾ ಆಕ್ಸೆಸ್ ಮಾಡಬೇಕು ಅಂತ ಇದ್ರೆ ಅಥವಾ AWS ಸರ್ವಿಸ್ ಅನ್ನು ಯೂಸ್ ಮಾಡಬೇಕು ಅಂತಿದ್ರೆ ನಾವು US ಗೆ ಡೇಟಾ ರಿಕ್ವೆಸ್ಟ್ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಇಲ್ಲಿ ಇಂಡಿಯಾದಲ್ಲೇ AWS ಇದು ಡೇಟಾ ಸೆಂಟರ್ಸ್ ಇದೆ. ಸೊ ಅಲ್ಲಿಗೆ ರಿಕ್ವೆಸ್ಟ್ ಮಾಡಿಕೊಂಡು ಅವರ ಸರ್ವಿಸ್ ಅನ್ನು ನಮಗೆ ಆಕ್ಸೆಸ್ ಮಾಡ್ಕೊಳ್ಬಹುದು. ಸೊ ಅದೇ ರೀತಿಯಲ್ಲಿ US ಅಲ್ಲಿ ಕೂಡ ಹಲವಾರು ರೀಜನ್ಸ್ ಗಳಲ್ಲಿ ಅವರ ಡೇಟಾ ಸೆಂಟರ್ಸ್ ಅವೈಲೇಬಲ್ ಆಗುತ್ತೆ. ಯಾಕೆ? ಆ ರೀಜನ್ ಅಲ್ಲಿ ಇರುವಂತಹ ಯೂಸರ್ಸ್ ಗೆ ಡೇಟಾವನ್ನು ಫಾಸ್ಟ್ ಆಗಿ ಆಕ್ಸೆಸ್ ಮಾಡಲಿಕ್ಕೆ ಅಥವಾ ಆ ಸರ್ವಿಸ್ ಅನ್ನು ಕ್ವಿಕ್ ಆಗಿ ಆಕ್ಸೆಸ್ ಮಾಡಲಿಕ್ಕೆ. ಸೊ ಈ ರೀತಿಯಾಗಿರುವಂತಹ ಡೇಟಾ ಸೆಂಟರ್ಸ್ ಅಲ್ಲಿ ಒಂದು US ಅಲ್ಲಿರುವಂತಹ ವರ್ಜೀನಿಯಾ ಎಂಬ ಪ್ಲೇಸ್ ಅಲ್ಲಿ ಇರುವಂತಹ ಡೇಟಾ ಸೆಂಟರ್. ಸೊ ಈ ಡೇಟಾ ಸೆಂಟರ್ ವಾಸ್ ಎಫೆಕ್ಟೆಡ್ ರೀಸೆಂಟ್ಲಿ ಅಕ್ಟೋಬರ್ 19 ರಂದು ಈ ಪರ್ಟಿಕ್ಯುಲರ್ ರೀಜನ್ ಅಲ್ಲಿ ಇರುವಂತಹ ಡೇಟಾ ಸೆಂಟರ್ ಗೆ ಎಫೆಕ್ಟ್ ಆಗಿದೆ. ಸೊ ಒಂದು ರೀಜನ್ ಅಲ್ಲಿ ಹಲವಾರು ಅವೈಲಬಿಲಿಟಿ ಝೋನ್ಸ್ ಅಂತ ಬರುತ್ತೆ. ಸೇ ಫಾರ್ ಎಕ್ಸಾಂಪಲ್ ವರ್ಜೀನಿಯಾ ಎಂಬ ಕಡೆಯಲ್ಲಿರುವಂತಹ ಡೇಟಾ ಸೆಂಟರ್ ಹೆಸರು ಏನಂತ ಹೇಳಿದ್ರೆ US East 1. ಸೊ ದ ನೇಮ್ ಆಫ್ ದಟ್ ಪರ್ಟಿಕ್ಯುಲರ್ ಡೇಟಾ ಸೆಂಟರ್ ಇಸ್ US East 1. ಸೊ ಒಂದು ರೀಜನ್ ಅಂತ ಹೇಳಿದ್ರೆ ಹ್ಯೂಜ್ ಪ್ಲೇಸ್ಗೆ ಡೇಟಾವನ್ನು ಸಪ್ಲೈ ಮಾಡುವಂಥದ್ದು ಅಥವಾ ಸರ್ವಿಸ್ ಅನ್ನು ಸಪ್ಲೈ ಮಾಡುವಂಥದ್ದು. ಸೊ ಈ ಒಂದು ಕಡೆಯಿಂದ ಡೇಟಾವನ್ನು ಸಪ್ಲೈ ಮಾಡೋಕ್ಕಿಂತ ಆ ಪ್ರತಿಯೊಂದು ರೀಜನಿಗೂ AWS ಇದು ಪ್ರತಿಯೊಂದು ರೀಜನಿಗೂ ದೇರ್ ವಿಲ್ ಬಿ ಅವೈಲಬಿಲಿಟಿ ಝೋನ್ಸ್ ಅಂತ ಬರುತ್ತೆ. ಅಂದ್ರೆ ಮಿನಿ ರೀಜನ್ಸ್, ಸ್ಮಾಲ್ ರೀಜನ್ಸ್ ಅಂಡರ್ ದ ಮೇನ್ ರೀಜನ್ಸ್. ಸೇ ಫಾರ್ ಎಕ್ಸಾಂಪಲ್ US East 1 ಎಂಬ ರೀಜನಿಗೆ ದೇರ್ ವಿಲ್ ಬಿ 3 ಅವೈಲಬಿಲಿಟಿ ಝೋನ್ಸ್. ಹೆಸರು ಏನಂತ ಹೇಳಿದ್ರೆ US East 1A, US East 1B and US East 1C. ಸೊ ಈ ರೀತಿಯಾಗಿರುವಂತ ಚಿಕ್ಕ ಅವೈಲಬಿಲಿಟಿ ಝೋನ್ಸ್ ಇರುತ್ತೆ. ನಾರ್ಮಲಿ ಇಲ್ಲಿ ಈ 3 ಅವೈಲಬಿಲಿಟಿ ಝೋನ್ಸ್ ಅಲ್ಲಿ ಯಾವ್ದಾದ್ರು ಒಂದು ಅವೈಲಬಿಲಿಟಿ ಝೋನ್ ಡೌನ್ ಆದ್ರೂ ತೊಂದರೆ ಇಲ್ಲ. ಟ್ರಾಫಿಕ್ ಅನ್ನು ಉಳಿದ 2 ಅವೈಲಬಿಲಿಟಿ ಝೋನ್ಸ್ಗೆ ಪಾಸ್ ಆನ್ ಮಾಡ್ಕೊಳ್ಬಹುದು. ಸೊ ಈ ರೀತಿ ಝೋನಲ್ ಏನಾಗ್ತದೆ, ಝೋನಲ್ ಔಟೇಜಸ್ ಬರ್ತಾ ಇರುತ್ತೆ. ಅಂದ್ರೆ 6 ಮಂತ್ಸ್ಗೆ 3 ಮಂತ್ಸ್ಗೆ ಆಗ್ತಾ ಇರುತ್ತೆ. ಒಂದು ಔಟೇಜ್ ಡೌನ್ ಆದ್ರೆ ಇನ್ನೊಂದೆರಡು ಔಟೇಜ್ ಅದನ್ನು ಮ್ಯಾನೇಜ್ ಮಾಡ್ಲಿಕ್ಕೆ ಆಗುತ್ತೆ. ಬಟ್ ಇಲ್ಲಿ ಆಗಿರುವಂತಹ ಪ್ರಾಬ್ಲಮ್ ಏನಂತ ಹೇಳಿದ್ರೆ ಈ ಅವೈಲಬಿಲಿಟಿ ಝೋನ್ಸ್ಗೆ ಎಫೆಕ್ಟ್ ಆದದಲ್ಲ, ಈ ಮೇನ್ ರೀಜನಿಗೆ ವರ್ಜೀನಿಯಾ ಎಂಬ ಪ್ಲೇಸ್ ಅಲ್ಲಿ ಇರುವಂತಹ ಮೇನ್ ರೀಜನಿಗೆ ಇದು ಔಟೇಜ್ ಆಗಿರುವಂತದ್ದು. ಸೊ ಇದರಿಂದ ಆಗಿರುವಂತಹ ಪ್ರಾಬ್ಲಮ್ ಏನಂತ ಹೇಳಿದ್ರೆ ಇದರ ಕೆಳಗಿರುವಂತಹ 3 ಅವೈಲಬಿಲಿಟಿ ಝೋನ್ಸ್ ವರ್ಕ್ ಆಗೋದು ನಿಂತಿತ್ತು ಅಂಡ್ ಈ US East 1 ಎಂಬ ರೀಜನ್ ಕಂಪ್ಲೀಟ್ಲಿ ಔಟೇಜ್ ಆಗಿದೆ. ಅಂಡ್ ಈ ರೀಜನ್ ಅಲ್ಲಿ AWS ಗೆ 35 to 40% ಆಫ್ ದ ಬಿಸ್ನೆಸ್ ಬರ್ತಾ ಇತ್ತು. ಈ ಒಂದು ರೀಜನ್ ಇಂದಾಗಿ ಎಂಟೈರ್ AWS ಇದು 35-40% ಬಿಸ್ನೆಸ್ ಬರ್ತಾ ಇತ್ತು. ಜಸ್ಟ್ ರಿಮೆಂಬರ್ ಎಷ್ಟು ಬಿಸ್ನೆಸ್ ಲಾಸ್ ಆಯಿತು. ಅಂಡ್ ಇದನ್ನು ಕಂಪ್ಲೀಟ್ ಅವರಿಗೆ ಫಿಕ್ಸ್ ಮಾಡಿ ಅಪ್ ಮಾಡಕ್ಕೆ ದೇ ಹ್ಯಾವ್ ಟೇಕನ್ 24 hours. ಅಂದ್ರೆ AWS ನಾನು ಅವರ ಡಾಕ್ಯುಮೆಂಟೇಶನ್ ನೋಡುವಾಗ ದೇ ಹ್ಯಾವ್ ಟೋಲ್ಡ್ 2 to 3 hours ಅಲ್ಲಿ ಅಪ್ ಆಗಿದೆ ಅಂತ. ಬಟ್ ರೆಡಿಟ್ ಅಲ್ಲಿ ಕೆಲವು ಟ್ವೀಟ್ಸ್ ನೋಡುವಾಗ 24 ಗಂಟೆಗಳ ಕಾಲನು ಇದು ಬರಲಿಲ್ಲ ಅಂತ ಹೇಳ್ಬಿಟ್ಟು ಪೀಪಲ್ ವೇರ್ ರೇಸಿಂಗ್ ದೇರ್ ಕ್ವೆಶನ್ಸ್. ಯಾಕೆ AWS ಅಪ್ ಆಗ್ತಿಲ್ಲ, ನಮಗೆ ಸರ್ವಿಸ್ ಡೌನ್ ಆಗಿದೆ, ನಮಗೆ ಯೂಸ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಹಲವಾರು ಕ್ವೆಶನ್ಸ್ ಬಂದಿದೆ. ಸೊ ಲುಕ್ ಎಟ್ ದ ಇಂಪ್ಯಾಕ್ಟ್ ಇಟ್ ಹ್ಯಾಸ್ ಕ್ರಿಯೇಟೆಡ್. ಸೊ ಈಗ ನಿಮ್ಗೆ ಗೊತ್ತಾಯ್ತು ರೀಜನ್ಸ್ ಅಂದ್ರೆ ಏನು, ಅವೈಲಬಿಲಿಟಿ ಝೋನ್ಸ್ ಅಂದ್ರೆ ಏನು, ರೀಜನ್ ಔಟೇಜ್ ಆದಾಗ ಏನೆಲ್ಲ ಪ್ರಾಬ್ಲಮ್ ಆಗುತ್ತೆ ಅಂತ. ಸೊ ನಾವು ಅಂಡರ್ಸ್ಟ್ಯಾಂಡ್ ಈ ಪ್ರಾಬ್ಲಮ್ ಆಗ್ಲಿಕ್ಕಿರುವಂತ ಮೂಲ ಕಾರಣ ಅಥವಾ ರೂಟ್ ಕಾಸ್ ಏನು ಅಂತ. ಸೊ ಪ್ರತಿಯೊಂದು AWS ಆರ್ಕಿಟೆಕ್ಚರ್ ಅಲ್ಲೂ ದೇರ್ ವಿಲ್ ಬಿ ಸಮಥಿಂಗ್ ಕಾಲ್ಡ್ ಆಸ್ ಇಂಟರ್ನಲ್ ಮಾನಿಟರಿಂಗ್ ಟೂಲ್. ಸೊ ಈ ಇಂಟರ್ನಲ್ ಮಾನಿಟರಿಂಗ್ ಟೂಲ್ ಏನ್ ಮಾಡುತ್ತೆ ಅಂತ ಹೇಳಿದ್ರೆ AWS ಇದು ಸರ್ವಿಸ್ ಇದು ಹೆಲ್ತ್
ಚೆಕ್ ಮಾಡುತ್ತೆ. ಸೇ ಫಾರ್ ಎಕ್ಸಾಂಪಲ್ EC2 ಸರಿಯಾಗಿ ವರ್ಕ್ ಆಗ್ತಾ ಉಂಟಾ, S3 ಸರಿಯಾಗಿ ವರ್ಕ್ ಆಗ್ತಾ ಉಂಟಾ. ಸೊ ದಿಸ್ ಮಾನಿಟರ್ ಟೂಲ್ಸ್ ಕೆಲಸ ಇಷ್ಟೇ, ಆ ಸರ್ವಿಸ್ ಸರಿಯಾಗಿ ವರ್ಕ್ ಆಗ್ತಾ ಉಂಟಾ ಅಂತ ನೋಡುವಂತದ್ದು ಮಾತ್ರ. ಸೊ ಈ ಆರ್ಕಿಟೆಕ್ಚರ್ ಹೇಗೆ ಇರುತ್ತೆ ಅಂತ ಹೇಳಿದ್ರೆ, ದೇರ್ ವಿಲ್ ಬಿ ಇಂಟರ್ನಲ್ ಮಾನಿಟರಿಂಗ್ ಟೂಲ್. ಆ ಇಂಟರ್ನಲ್ ಮಾನಿಟರಿಂಗ್ ಟೂಲ್ ಏನ್ ಮಾಡುತ್ತೆ, ಪ್ರತಿಯೊಂದು ಸರ್ವಿಸ್ ಅನ್ನು ಚೆಕ್ ಮಾಡುತ್ತೆ. ಪ್ರತಿಯೊಂದು ಸರ್ವಿಸ್ ಅನ್ನು ಚೆಕ್ ಮಾಡಿ ಆ ಸರ್ವಿಸ್ ಸರಿ ಉಂಟು ಅಂತಿದ್ರೆ ಅದರ ಟ್ರಾಫಿಕ್ ಅನ್ನು DNS ಮುಖಾಂತರ ಈ ಸರ್ವಿಸಿಗೆ ಟ್ರಾನ್ಸ್ಫರ್ ಮಾಡುತ್ತೆ. ಸೇ ಫಾರ್ ಎಕ್ಸಾಂಪಲ್ ಈಗ ಒಂದು EC2 ಇನ್ಸ್ಟೆನ್ಸ್ ಅಲ್ಲಿ ವರ್ಕ್ ಮಾಡಬೇಕು. ಸೊ IMT ದ ಮಾನಿಟರಿಂಗ್ ಟೂಲ್ ವಿಲ್ ಚೆಕ್ ವೆದರ್ ದ EC2 ಇಸ್ ಕರೆಕ್ಟ್ ಆರ್ ನಾಟ್. ಅದರ ಹೆಲ್ತ್ ಚೆಕ್ ಮಾಡುತ್ತೆ. ಹೆಲ್ತ್ ಸರಿ ಉಂಟು ಅಂತ ಫೀಲ್ ಆದ್ರೆ ಅದು DNS ಗೆ ಒಂದು ಅಪ್ಡೇಟ್ ಕೊಡುತ್ತೆ, ಟೆಲ್ಲಿಂಗ್ ದಟ್ ಓಕೆ EC2 ಸರಿ ಇದೆ, ಆಲ್ ಗುಡ್, ಲೆಟ್ಸ್ ಪ್ರೊಸೆಡ್. ಸೊ ಈ DNS ಏನ್ ಮಾಡುತ್ತೆ, ಇನ್ಕಮಿಂಗ್ ಏನ್ ರಿಕ್ವೆಸ್ಟ್ ಇದೆ ಆ ರಿಕ್ವೆಸ್ಟ್ ಅನ್ನು EC2 ಗೆ ಫಾರ್ವರ್ಡ್ ಮಾಡುತ್ತೆ. ಯಾಕೆ? ಬಿಕಾಸ್ ಮಾನಿಟರಿಂಗ್ ಟೂಲ್ ಅದು ಸರಿ ಉಂಟು ಅಂತ ಹೇಳಿದೆ, ಅಂದ್ರೆ ಅದರ ಹೆಲ್ತ್ ಸರಿ ಉಂಟು ಅಂತ ಹೇಳಿದೆ. ಸೊ ದಟ್ ಐ ಕ್ಯಾನ್ ಟ್ರಾನ್ಸ್ಫರ್ ದಿಸ್ ಡೇಟಾ ಆರ್ ಐ ಕ್ಯಾನ್ ಟ್ರಾನ್ಸ್ಫರ್ ದ ರಿಕ್ವೆಸ್ಟ್ ಟು EC2. ಸೊ ಇಲ್ಲಿ ಈ ಔಟೇಜ್ ಆಗುವಾಗ ಬಂದಿರುವಂತಹ ಮೇನ್ ಪ್ರಾಬ್ಲಮ್ ಏನಂತ ಹೇಳಿದ್ರೆ, ಈ ಮಾನಿಟರಿಂಗ್ ಟೂಲ್ ಏನಿದೆ ಅದು ರಾಂಗ್ ಹೆಲ್ತ್ ಅನಾಲಿಸಿಸ್ ಕೊಟ್ಟಿದೆ. DNS ಗೆ ರಾಂಗ್ ಹೆಲ್ತ್ ಅನಾಲಿಸಿಸ್ ಕೊಟ್ಟಿದೆ, ಟೆಲ್ಲಿಂಗ್ ದಟ್ ಈ AWS ಸರ್ವಿಸ್ ಡೌನ್ ಇದೆ, ಈ ಸರ್ವಿಸ್ ಡೌನ್ ಇದೆ, ಇದರಿಂದಾಗಿ ರಿಕ್ವೆಸ್ಟ್ ಫಾರ್ವರ್ಡ್ ಮಾಡುವುದು ಬೇಡ ಎಂಬುದಾಗಿ ರಾಂಗ್ ಹೆಲ್ತ್ ಅನಾಲಿಸಿಸ್ ಕೊಟ್ಟಿದೆ. ವೇರ್ ಇನ್ ಆಲ್ ದ ಸರ್ವಿಸಸ್ ವೇರ್ ವರ್ಕಿಂಗ್ ಫೈನ್. ಎಲ್ಲ ಸರ್ವಿಸಸ್ ಚೆನ್ನಾಗಿ ವರ್ಕ್ ಆಗ್ತಿತ್ತು, ಬಟ್ ಮಾನಿಟರಿಂಗ್ ಟೂಲ್ DNS ಏನ್ ಹೇಳಿದೆ, ಸರ್ವಿಸಸ್ ಚೆನ್ನಾಗಿ ವರ್ಕ್ ಆಗ್ತಿಲ್ಲ, ಇದರಿಂದಾಗಿ ರಿಕ್ವೆಸ್ಟ್ ಅನ್ನು ಫಾರ್ವರ್ಡ್ ಮಾಡೋದು ಬೇಡ ಅಂತ. ಸೊ DNS ಏನ್ ಮಾಡಿತ್ತು, ಸರಿ ನೀನು ಹೇಳಿದಾಗೆ, ಅಂದ್ರೆ ಮಾನಿಟರಿಂಗ್ ಟೂಲ್ ಹೇಳಿದಾಗೆ ನಾನು ರಿಕ್ವೆಸ್ಟ್ ಅನ್ನು ಫಾರ್ವರ್ಡ್ ಮಾಡ್ತಾ ಇಲ್ಲ, ಬಿಕಾಸ್ ಸರ್ವರ್ಸ್ ಆರ್ ನಾಟ್ running. So this was the minor issue which created the major issue, and the entire system went wrong because of this one monitoring tool giving wrong analysis. So idrindagi highest effect ಆಗಿರುವಂತಹ ಸರ್ವಿಸ್ ಯಾವುದು, AWS ಸರ್ವಿಸ್ ಯಾವುದು? ನೀವು ಗೆಸ್ ಮಾಡಿರ್ಲಿಕ್ಕಿಲ್ಲ. The service was DynamoDB. ಸೊ DynamoDB ಅಂದ್ರೆ ಏನು? ಇಟ್ಸ್ ಅ ಡೇಟಾ ಬೇಸ್ ಹೋಸ್ಟೆಡ್ ಅಂಡ್ ಬಿಲ್ಟ್ ಅಂಡ್ ಹೋಸ್ಟೆಡ್ ಬೈ AWS. ಸೊ AWS ಯೂಸ್ ಮಾಡುವಂತಹ ಡೇಟಾ ಬೇಸಿಗೆ ನಾವು DynamoDB ಎಂಬುದಾಗಿ ಕರಿತೇವೆ. ಅಂಡ್ ದಿಸ್ ಹ್ಯಾಸ್ ಇಂಪ್ಯಾಕ್ಟೆಡ್ ಅ ಲಾಟ್. ಯಾಕಂದ್ರೆ DynamoDB ಈಸ್ ನಾಟ್ ಸೇಮ್ ಆಸ್ ಕಂಪೇರ್ ಟು ಯುವರ್ S3 ಅಥವಾ EC2 ತರ ಇರುವಂತಹ ಸರ್ವಿಸ್ ಅಲ್ಲ. ದಿಸ್ ಓನ್ಲಿ ಹ್ಯಾಸ್ ಒನ್ ಸ್ಟೆಪ್ ಆರ್ ಅ ಸಿಂಗಲ್ ಡೋರ್ ಆರ್ಕಿಟೆಕ್ಚರ್. ಇದ್ರದ್ದು ಆರ್ಕಿಟೆಕ್ಚರ್ ಇಸ್ ಎಂಟೈರ್ಲಿ ಡಿಫರೆಂಟ್. ಸೊ ಆಕ್ಚುಲ್ ಆಗಿ ಹೇಳಬೇಕು ಅಂತಿದ್ರೆ, ಮಾನಿಟರಿಂಗ್ ಟೂಲ್ ಇದು ರಾಂಗ್ ಅನಾಲಿಸಿಸ್ ಪ್ರಕಾರ ಹೈಯೆಸ್ಟ್ ಎಫೆಕ್ಟ್ ಆಗಿರೋದು ನಿಮ್ಮ ಈ DynamoDBಗೆ, ಬಿಕಾಸ್ ಆಫ್ ಇಟ್ಸ್ ಆರ್ಕಿಟೆಕ್ಚರ್. ಯಾಕೆ DynamoDBಗೆ ಹೈಯೆಸ್ಟ್ ಆಗಿ ಎಫೆಕ್ಟ್ ಆಯಿತು ಎಂಬುದಾಗಿ ನೋಡೋಣ. ನೀವು AWS ಒಂದು ಸರ್ವಿಸ್ ಯೂಸ್ ಮಾಡಿರ್ಬೋದು, IAM ಅಂತ, ಅಂದ್ರೆ ಯೂಸರ್ಸ್ಗೆ ರೋಲ್ಸ್ ಪರ್ಮಿಷನ್ಸ್ ಕೊಡುವಂತ ಒಂದು ಸರ್ವಿಸ್ ಇದು. ಸೊ ಈ ರೋಲ್ಸ್ ಮತ್ತೆ ಪರ್ಮಿಷನ್ಸ್ ಕೊಡುವಾಗ ಆ ಡೇಟಾ ಹೋಗಿ ಸ್ಟೋರ್ ಆಗೋದು DynamoDBಯಲ್ಲಿ. ಇನ್ನೊಂದು ಎಕ್ಸಾಂಪಲ್ ಕೊಡಬೇಕು ಅಂತಿದ್ರೆ, AWS ಲಾಂಬ್ಡಾ ಫಂಕ್ಷನ್ಸ್ ಯೂಸ್ ಮಾಡಿರಬಹುದು, ಅಂದ್ರೆ ಸರ್ವರ್ಲೆಸ್ ಫಂಕ್ಷನ್. ಸೊ ಈ ಸರ್ವರ್ಲೆಸ್ ಫಂಕ್ಷನ್ಸ್ ಅಥವಾ ಲಾಂಬ್ಡಾ ಫಂಕ್ಷನ್ಸ್ ಗೆ ಯೂಸ್ ಮಾಡುವಂತಹ ಮೆಟಾ ಡೇಟಾ ಹೋಗಿ ಸ್ಟೋರ್ ಆಗೋದು ಕೂಡ ಇದೇ DynamoDBಯಲ್ಲಿ. ನೀವು ಸ್ಟೆಪ್ ಫಂಕ್ಷನ್ ಮಾಡಬೇಕು ಅಂತಿದ್ರು ಆ ಡೇಟಾ ಹೋಗಿ ಸ್ಟೋರ್ ಆಗೋದು ಇದೇ DynamoDBಯಲ್ಲಿ. ಈ ನೀವು API ಗೇಟ್ವೇ ಸೆಟಪ್ ಮಾಡಬೇಕು ಅಂತಿದ್ರು ಅದರ ಕಾನ್ಫಿಗರೇಷನ್ಸ್ ಅಂಡ್ ಡೇಟಾ ಹೋಗಿ ಸ್ಟೋರ್ ಆಗೋದು ಕೂಡ ಇದೇ DynamoDBಯಲ್ಲಿ. ಸೊ AWS ಗೆ DynamoDB ಮೇಲೆ ಇರುವಂತಹ ಡಿಪೆಂಡೆನ್ಸಿ ಈಸ್ ಸಿಗ್ನಿಫಿಕೆಂಟ್ಲಿ ಹೈ. ನಮ್ಗೆ ಅದು ಗೊತ್ತಾಗೋದಿಲ್ಲ, ಬಿಕಾಸ್ ನಾವು ಅದರ ಯೂಸ್ ಕೇಸ್ ಅಷ್ಟು ಗ್ರೇಟ್ ಆಗಿ ಮಾಡಬೇಕು ಅಂತ ಇಲ್ಲ. ಬಟ್ ಇಂಟರ್ನಲಿ AWS DynamoDB ಮೇಲೆ ಹೆವಿ ಯೂಸ್ ಕೇಸ್ ಇದೆ. ಸೊ ಹೆವಿ ಯೂಸ್ ಕೇಸ್ ಇರುವಂತಹ ಒಂದು ಸರ್ವಿಸ್ 24 ಅವರ್ಸ್ಗೆ ಡೌನ್ ಆದ್ರೆ ಬಿಕಾಸ್ ಆಫ್ ಮಾನಿಟರಿಂಗ್ ಟೂಲ್ ರಾಂಗ್ ಡೇಟಾ ಕೊಟ್ಟು DNS ಇದಕ್ಕೆ ರಿಕ್ವೆಸ್ಟ್ ಫಾರ್ವರ್ಡ್ ಮಾಡಿಲ್ಲ, ಇದರಿಂದಾಗಿ ಇದರ ಸರ್ವರ್ ಕಂಪ್ಲೀಟ್ಲಿ ಡೌನ್ ಆಯಿತು ಅಂಡ್ ದಿ ಎಂಟೈರ್ ಔಟೇಜ್ ವೆಂಟ್ ಡೌನ್. ಸೊ ಇಷ್ಟು ದೊಡ್ಡ ಮ್ಯಾಸಿವ್ ಔಟೇಜ್ ರೀಸನ್ ಕಾರಣ ಏನಂತ ಹೇಳಿದ್ರೆ ಇಸ್ ಬಿಕಾಸ್ ಇಟ್ ಹ್ಯಾಸ್ ಎಫೆಕ್ಟೆಡ್ DynamoDBಗೆ ಎಫೆಕ್ಟ್ ಆಗಿರೋ ಕಾರಣ ಇಷ್ಟು ದೊಡ್ಡ ಇಶ್ಯೂಸ್ ಇದು ಕ್ರಿಯೇಟ್ ಆಗ್ಲಿಕ್ಕೆ ಒಂದು ಮೇನ್ ರೀಸನ್. ಇನ್ನೊಂದು ರೀಸನ್ DynamoDBಗೆ ಎಫೆಕ್ಟ್ ಆಗ್ಲಿಕ್ಕೆ ಏನಂತ ಹೇಳಿದ್ರೆ, ವಿ ಎಸ್ ಡೆವಲಪರ್ಸ್ ನಾವೀಗ ಹಲವಾರು SDKs ಅನ್ನು ಯೂಸ್ ಮಾಡ್ತೇವೆ, ಅಂದ್ರೆ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಕಿಟ್ ಅಥವಾ APIs ಅನ್ನು ನಾವು ಯೂಸ್ ಮಾಡ್ತೇವೆ. ಸೊ APIs ಅನ್ನು ಯೂಸ್ ಮಾಡಬೇಕು ಅಂತಿದ್ರೆ ನಾವು DynamoDBಗೆ ಸೇ ಫಾರ್ ಎಕ್ಸಾಂಪಲ್ DynamoDB ಅನ್ನು ಸರ್ವಿಸ್ ಯೂಸ್ ಮಾಡುವಂತ ಕಂಪನೀಸ್ ಅಥವಾ ಡೆವಲಪರ್ಸ್ ಏನ್ ಮಾಡ್ತಾರೆ, DynamoDBಗೆ ರಿಕ್ವೆಸ್ಟ್ ಮಾಡ್ತೇವೆ. ಅಂದ್ರೆ DynamoDB ಕ್ಲೌಡ್ ಸ್ಟೋರೇಜ್ ಅಲ್ಲ, ನಮ್ಮ ಅಪ್ಲಿಕೇಶನ್ ಇಂದ ಒಂದು ರಿಕ್ವೆಸ್ಟ್ ಮಾಡ್ತೇವೆ. ಸೊ ರಿಕ್ವೆಸ್ಟ್ ಮಾಡುವಾಗ ಏನಾಗ್ತದೆ, ರೆಸ್ಪಾನ್ಸ್ ಬರಲ್ಲ, ಬಿಕಾಸ್ ಇದು ಡೌನ್ ಆಯ್ತು. ಸೊ ಏನಾಗ್ತದೆ, ನಾವು ಇದನ್ನು ಇನ್ನೂ ಪುನಃ ರಿಕ್ವೆಸ್ಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೇವೆ. ಅಂದ್ರೆ ಇದು ಯಾಕೆ ಡೇಟಾ ಬರ್ತಿಲ್ಲ ಅಂತ ಹೇಳಿದ್ರೆ ಮಲ್ಟಿಪಲ್ ರಿಕ್ವೆಸ್ಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೇವೆ. ಅಂಡ್ ಇದರಿಂದಾಗಿ ಏನಾಗುತ್ತೆ, ಕ್ಯಾಶ್ ಇಶ್ಯೂಸ್ ಜನರೇಟ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಈ ಕ್ಯಾಶ್ ಇಶ್ಯೂ ಇಂದಾಗಿ ಈ DynamoDBಗೆ ಎಕ್ಸ್ಟ್ರಾ ಪ್ರೆಷರ್ ಬೀಳುತ್ತೆ
and the entire outage can happen. So these are the main reasons. ನಾನು ಇಲ್ಲಿ ಆಕ್ಚುಲಿ ಡೆಪ್ತ್ ಆಗಿ ಯಾವುದೇ ವಿಷಯನೂ ಮಾತಾಡಲಿಲ್ಲ. ನಿಮ್ಗೆ ಇನ್ನಷ್ಟು ಇದ್ರ ಬಗ್ಗೆ ಎಕ್ಸಾಕ್ಟ್ ಇನ್ ಡೆಪ್ತ್ ವಿಡಿಯೋ ಬೇಕು ಅಂತಿದ್ರೆ ಪ್ಲೀಸ್ ಕಮೆಂಟ್ ಇಟ್ ಡೌನ್, ನಮ್ಗೆ ಆ ವಿಡಿಯೋ ಮಾಡಬಹುದು. ಈ ವಿಡಿಯೋದಲ್ಲಿ ನನ್ನ ಮೂಲ ಉದ್ದೇಶ ಏನಿತ್ತು ಅಂತ ಹೇಳಿದ್ರೆ, ಈ ಔಟೇಜ್ ಆಗ್ಲಿಕ್ಕಿರುವಂತಹ ಮೇನ್ ರೀಸನ್ ಏನು, ಈ ಡೈನಾಮೋಡಿಬಿಗೆ ಹೇಗೆ ಇದು ಎಫೆಕ್ಟ್ ಆಯಿತು, ಇದರಿಂದಾಗಿ ಆ ರೀಜನ್ಗೆ ಎಂಟೈರ್ಲಿ ಎಫೆಕ್ಟ್ ಆಯಿತು, ಆ ರೀಜನ್ ಇಂದಾಗಿ ಬಿಸ್ನೆಸ್ ಡೌನ್ ಆಯಿತು, ಆಲ್ ಬಿಕಾಸ್ ಆಫ್ ದ ಇಶ್ಯೂ ವಿತ್ ದ ಮಾನಿಟರಿಂಗ್ ಟೂಲ್. ಸೊ ಈ ಮಾನಿಟರಿಂಗ್ ಟೂಲ್ಸ್ ಅಲ್ಲಿ ಎಷ್ಟು ಇಂಪಾರ್ಟೆಂಟ್ ಅಂತ ಜಸ್ಟ್ ಅರ್ಥ ಮಾಡ್ಕೊಳ್ಳಿ. ಗೋಯಿಂಗ್ ಫಾರ್ವರ್ಡ್ ನೀವು ನಿಮ್ಮ ಕಂಪನೀಸ್ ಅಲ್ಲಿ ಆರ್ಕಿಟೆಕ್ಚರ್ ಡಿಸೈನ್ ಮಾಡಬೇಕು ಅಂತಿದ್ರೆ ಮಾನಿಟರಿಂಗ್ ಟೂಲ್ಸ್ಗೆ ಮಾನಿಟರಿಂಗ್ ಟೂಲ್ ಹ್ಯಾಸ್ ಟು ಬಿ ವೆರಿ ಸ್ಟ್ರಾಂಗ್, ಬಿಕಾಸ್ ದಾಟ್ ವಿಲ್ ಟೆಲ್ ವೆದರ್ ಯುವರ್ ಸರ್ವರ್ ಇಸ್ ಅಪ್ ಆರ್ ಡೌನ್. ಅಪ್ ಆಗಿರುವಂತ ಸರ್ವರಿಗೆ ಅದು ಡೌನ್ ಅಂತ ರಿಪೋರ್ಟ್ ಕೊಟ್ರೆ ದಿಸ್ ಈಸ್ ಅ ಪ್ರಾಬ್ಲಮ್. ಸೊ ಲಾಸ್ಟ್ ಒಂದು ಔಟೇಜ್ ಆಗಿರೋದು ನಾನು ನೋಡಿರುವಂತಹ ಪ್ರಕಾರ 2020 ಎಕ್ಸಾಕ್ಟ್ಲಿ ನಂಗೆ ಗೊತ್ತಿಲ್ಲ, ಬಟ್ ಆ ಟೈಮಲ್ಲಿ, ಅಂಡ್ ದೆನ್ ಇಸ್ ದಿಸ್ ವಾಟ್ ಹಸ್ ಹ್ಯಾಪೆಂಡ್ ಆನ್ ಅಕ್ಟೋಬರ್ 19. ಸೊ ಇಸ್ ಅ ವೆರಿ ಸ್ಮಾಲ್ ಅನಾಲಿಸಿಸ್ ಗೈಸ್, ನನಗೆ ಗೊತ್ತಿರುವಂಥ ಅಥವಾ ನನಗೆ ಸಿಕ್ಕಿರುವಂಥ ಇನ್ಫಾರ್ಮೇಷನ್ ನಿಮಗೆ ಹೇಳಿದ್ದದ್ದು. ಸೊ ನಿಮಗೆ ಇನ್ನಷ್ಟು ಜಾಸ್ತಿ ಇದ್ರ ಬಗ್ಗೆ ಇನ್ಫಾರ್ಮೇಷನ್ಸ್ ಏನಾದರೂ ಗೊತ್ತಿದ್ರೆ ದಯಮಾಡಿ ಕಮೆಂಟ್ ಸೆಕ್ಷನಲ್ಲಿ ಹಾಕಿ, ಅಂಡ್ ಲೆಟ್ಸ್ ಕ್ಯಾಚ್ ಅಪ್ ಇನ್ ದ ನೆಕ್ಸ್ಟ್ ವಿಡಿಯೋ.